ಗೋವಾ ಸಿಎಂ ಮಹದಾಯಿ ಯೋಜನೆಗೆ ಕೇಂದ್ರ ಒಪ್ಪಿಗೆ ನೀಡಲ್ಲ ಹೇಳಿಕೆ ರಾಜ್ಯದ ನಾಯಕರನ್ನ ಕೆರಳಿಸಿದೆ. ಈ ಸಂಬಂಧ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಎಚ್.ಕೆ. ಪಾಟೀಲ್ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ನಮ್ಮ ಕರ್ನಾಟಕದ ಎಂಪಿಗಳೇನಿದ್ದಾರೆ ಪಾರ್ಲಿಮೆಂಟ್ನೊಳಗೆ ಲೋಕಸಭೆಯೊಳಗೆ ಒಟ್ಟಾಗಿ ಗೋವಾ ಸರ್ಕಾರ ಹೇಳ್ತಕ್ಕಂಥ ಮಾತೇನಿದೆ ಅದಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಡೋ ಹಾಗೆ ಮಾಡಬೇಕು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಹದಾಯಿ ವಿಚಾರದಲ್ಲಿ ಈ ರೀತಿ ಅನ್ಯಾಯ ಮಾಡಿದರೆ, ಕನ್ನಡ ನಾಡಿನ ಜನರಿಗೆ ದೊರಕಬೇಕಾಗಿರ್ತಕ್ಕಂಥ ಕುಡಿಯುವ ನೀರು ಸಹಿತ ಸಿಗದಾಗೆ ಮಾಡಿದರೆ, ಫೆಡ್ರಲ್ ವ್ಯವಸ್ಥೆಗೆ ಧಕ್ಕೆ ಮಾಡ್ದಂಗೆ ಆಗುತ್ತೆ, ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದನ್ನು ಮೊದಲು ಮಾಡಿದ್ದಾರೆ. ಏನಾದ್ರೂ ಒಂದು ಮಹದಾಯದಲ್ಲಿ ಏನಾದ್ರೂ ಅದರಲ್ಲಿ ಪ್ರಗತಿ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ. ಟ್ರಿಬ್ಯುನಲ್ ಮಾಡಿದ್ರಿ ಇವರು 4 ವರ್ಷ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಫೀಸ್ ಕೊಡ್ತು. ಟ್ರಿಬ್ಯುನಲ್ ಆದೇಶ ಬಂತು, ಅದನ್ನು ನೋಟಿಫೈ ಮಾಡಲಿಲ್ಲ. NDA ಸರ್ಕಾರ ಅದನ್ನು ನೋಟಿಫೈ ಮಾಡ್ತು ಮೋದಿ ಸರ್ಕಾರ ಬಂದ ಮೇಲೆ. ಆಮೇಲೆ DPR ಮಾಡಿಸಿದ್ವಿ. ಅದನ್ನ ಕೇಂದ್ರದಲ್ಲಿ ಒಪ್ಪಿಗೆ ಪಡೆದಿರೋದು NDA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಅದಕ್ಕೆ ಎನ್ವೈರ್ಮೆಂಟಲ್ ಅಪ್ರೂವಲ್ ಕೊಡಿಸಿದ್ವಿ, ಅದು ಬಿಜೆಪಿ ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕೆಲಸ ಮಾಡಿರುವಂಥದ್ದು, ಅದು ನಾವು ಏನು ಕಾಮಗಾರಿ ಮಾಡಿ ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ವಿ ನಮ್ಮ ಕಾಲದಲ್ಲಿ, ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಅಂದರೆ ಮಹದಾಯಿ ನೀರು ಮಲಪ್ರಭಾಗೆ ಹರಿಬಾರ್ದು ಅಂತೇಳಿ ಅಡ್ಡಗೋಡೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ. ಇದು ಅವ್ರ ಕೊಡುಗೆ. ಆದ್ರಿಂದ ಇದಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯದ ವಿಷಯದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ನಾನು ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡನೆಯನ್ನು ಮಾಡ್ತೀನಿ. ಒಂದು ರಾಜ್ಯದ ಹಿತಾಸಕ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಆಟ ಆಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯಸಮ್ಮತವಾಗಿ ನಡ್ಕೋಬೇಕು ಅವರು. ಅದರಿಂದ ಅವ್ರ ಹೇಳಿಕೆಯನ್ನು ಖಂಡನೆ ಮಾಡ್ತೀನಿ. ಆದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಿಗೆ ಮಹದಾಯಿ ಬಗ್ಗೆ ಮಾತಾಡೋಕ್ಕಿಲ್ಲ. ಇದೇ ಸೋನಿಯಾ ಗಾಂಧಿ ಗೋವಾ ಚುನಾವಣೆಯಲ್ಲಿ ಏನು ಹೇಳಿದ್ರು, ಒಂದು ಹನಿ ನೀರನ್ನು